ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ಲಾಗ್ ಆಗ್ತಾಯಿದೆ. 1 ವೀಕ್ ಆಗೇ ಹೋಯಿತು ಆಲ್ಮೋಸ್ಟ್ ನಾನು ಲಾಗ್ಸ್ ಹಾಕಿ. ಆ ಕಾರಣಕ್ಕೆ ಇವತ್ತು ಸ್ಮಾಲ್ ಲಾಗ್ ಬರ್ತಾಯಿದೆ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಯಾಕೆ ನಾನು ವೀಡಿಯೋಸ್ ಹಾಕಲಿಲ್ಲ ಅಂದರೆ ಹುಷಾರಿಲ್ಲದೆ ಕಾರಣ ನಾನು ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ. ಕೋಲ್ಡ್ ಆಗಿಬಿಟ್ಟು ಮಾತಾಡೋಕ್ಕೆಲ್ಲ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಆ ಕಾರಣಕ್ಕೆ ನಾನು ವಾಯ್ಸ್ ಕೊಟ್ಟಿಲ್ಲ. ವಾಯ್ಸ್ ಕೊಡಬೇಕಾಗಿರೋ ಕಾರಣ ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಅಕ್ಕ ಮನೆ ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ನಾನು ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ. ಅಕ್ಕ ಮನೆ ಫಂಕ್ಷನ್ದು ವೀಡಿಯೋ ಬರುತ್ತೆ, ಖಂಡಿತ ನೋಡಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ತೋರಿಸ್ತಾರಂಥ ದೇವಸ್ಥಾನ ಬಂದು ಹೊಸಕೋಟೆಯಲ್ಲಿರುವಂಥ ಕಂಬಳಿಪುರದ ಕಾಟೇರಮ್ಮ ದೇವಸ್ಥಾನ. ಈ ದೇವಸ್ಥಾನ ಅಂತೂ ತುಂಬ ಫೇಮಸ್ ಆಗಿದೆ. ಯಾಕೆಂದರೆ ಯೂಟ್ಯೂಬಿಂದಂತೂ ತುಂಬ ಅಂದರೆ ತುಂಬ ಫೇಮಸ್ ಆಗಿರೋಂಥ ದೇವಸ್ಥಾನ. ಜನಸಾಗರ ಎಲ್ಲಿಂದ ಎಲ್ಲಿ ನೋಡಿದ್ರು ಜನ, ವಿಪರೀತ ಜನ. ನೈಟ್ ನೋಡ್ತಾ ಇರ್ಬೋದು, ಇದು ಬಂದು ನೈಟು 11 o'clock 12 o'clockಗೆ ಜನ ತುಂಬ ಸಿಕ್ಕಾಪಟ್ಟೆ ಜನ ಸ್ಟಾರ್ಟ್ ಆಗಿದ್ದಾರೆ. ಬೆಳಗ್ಗೆ ತನಕನೂ ಹೀಗೆ ರಶ್, ತುಂಬ ಅಂದರೆ ತುಂಬಾ ರಶ್, ಸಿಕ್ಕಾಪಟ್ಟೆ ರಶ್ ಇದೆ. ಹಾಗೆ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಂತೂ ಬರೋದಕ್ಕೆ ಆಗೋದಿಲ್ಲ ಈ ದೇವಸ್ಥಾನಕ್ಕೆ. ಸಂಡೇ ಟೈಮಲ್ಲಿ ಬಂದಾಗ ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಆ ಟೈಮಲ್ಲಿ ಬಂದು ದೇವ್ರ ದರ್ಶನ ಆಗಿರ್ಬೋದು, ಹಾಗೆ ಕಾಯಿ ಕೊಟ್ಟೋದು ಹಾಗೆ ಎಲ್ಲ ಮಾಡ್ಬೋದು. ಈ ಥರ ಟೈಮಲ್ಲಿ ಬಂದವಾಗ ನೈಟೆಲ್ಲ ನಿದ್ದೆ ಕೆಟ್ಟು ಕಾತು ಮಾಡೋಕ್ಕಾಗಲಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಆ ಕಾರಣಕ್ಕೆ ಖಂಡಿತ ನೀವು ಎಲ್ಲ ಫ್ರೀ ಇದ್ದಾಗ ಸಂಡೇ ಟೈಮ್ ಬನ್ನಿ. ಮತ್ತು ಇನ್ನು ಬೇರೆ ಟೈಮಲ್ಲೆಲ್ಲ ಯಾವ ಟೈಮಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಅಂತ ನನಗೂ ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಕೂಡ ಈ ದೇವಸ್ಥಾನಕ್ಕೆ ಇನ್ನೂ ಹೋಗಲಿಲ್ಲ, ನನಗೂ ಅವಕಾಶ ಇನ್ನೂ ಸಿಗಲಿಲ್ಲ. ಸಿಕ್ಕಾಗ ಖಂಡಿತ ನಾನು ಕೂಡ ಹೋಗ್ತೀನಿ, ನೀವು ಕೂಡ ಬನ್ನಿ. ನಾವು ಕೂಡ ಹೋಗೋ ದೇವ್ರನ್ನ ದರ್ಶನ ಮಾಡೋದಕ್ಕೆ ನಮಗೂ ಕೂಡ ಒಳ್ಳೇದಾಗಲಿ ಅಂತ, ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ನಮಗೂ ಕೂಡ ನಾವು ಕೇಳ್ಕೊಳ್ಳೋಣ. ಬನ್ನಿ ನೆಕ್ಸ್ಟ್ ಟೈಮ್ ನಾವು ಕೂಡ ಹೋಗೋಣ ದೇವಸ್ಥಾನಕ್ಕೆ. ಯಾಕೆಂದರೆ ಇಷ್ಟು ಫೇಮಸ್ ಆಗಿರೋವಂಥದ್ದು ದೇವಸ್ಥಾನಕ್ಕೆ ನಾವು ಕೂಡ ಹೋಗಿ ಬರೋಣ. ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ದೇವರು, ನಮ್ಮ ಮೇಲೆ ಸದಾ ಹೀಗೆ ಇರಲಿ, ಆಶೀರ್ವಾದ ಮಾಡಲಿ ಅಂತ ಹೇಳಿ ಖಂಡಿತ ನಾವು ಕೂಡ ಹೋಗಬೇಕು. ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಫ್ರೆಂಡ್ ಕಳಿಸಿರೋಂಥ ವಿಡಿಯೋನ ನಾನು ಇವತ್ತಿನ ದಿವಸ ಶೇರ್ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ದೇವಿನ ನೋಡಿರ್ಬೋದಾಗಿದ್ದು, ಆ ಜನ ಸಾಗರ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಜನ ನಂಬಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಅದು ದೇವ್ರಿಗೊಂದು ಶಕ್ತಿ ಇದೆ ಅನ್ನೋ ಒಂದು ನಂಬಿಕೆ ಕೂಡ ನಮಗೂ ಬರ್ತಾ ಇದೆ. ಖಂಡಿತ ನಾವು ಹೋಗೋಣ. ನಮ್ಮ ಕಷ್ಟಗಳು ಏನಿದೆ ದೇವ್ರ ಮುಂದೆ ಇಟ್ಟು ದೇವ್ರು ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಆ ಕಾರಣಕ್ಕೆ ಬನ್ನಿ ನಾವು ಹೋಗೋಣ, ನೀವು ಬನ್ನಿ ಅಂತ ಹೇಳ್ತಾ, ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕಾಯಿನ ಪೂಜೆ ಮಾಡಿ ಕೊಡೋ ಅಂಥದ್ದು, ಕೊಟ್ಟಿದ್ದನ್ನ ತೆಂಗಿನಕಾಯಿ ತಗೊಬಂದು ಈ ಥರ ಮರಕ್ಕೆ ಕಟ್ಟೋ ಅಂಥದ್ದು. ನಮ್ಮ ಹರಕೆ ಕೋರಿಕೆ ಏನಿದೆ ಅಂತ ಹೇಳಿ ಅದನ್ನು ಕಟ್ಟಿ ನಾವು ದೇವರಲ್ಲಿ ಕೇಳ್ಕೊಳೋಂಥದ್ದು. ಹಾಗೆ ಫ್ರೆಂಡ್ಸ್, ಅಮಾವಾಸ್ಯೆ ದಿನವೇ ಸಂಕ್ರಾಂತಿ ಹಬ್ಬವನ್ನು ಮಾಡಿದರು ಹಳ್ಳಿ ಕಡೆ. ಆ ವಿಡಿಯೋಸ್ ಕೂಡ ಇದರಲ್ಲಿ ಹಾಕಿದ್ದೀನಿ ನೋಡಿ. ನನ್ನ ಮಾವನ ಮಗ ಈ ಹಬ್ಬಕ್ಕೆ ಹೋಗಿದ್ದರು, ಆ ವಿಡಿಯೋನ ಕಳಿಸ್ಕೊಟ್ಟಿದ್ರು. ಆ ಕಾರಣಕ್ಕೆ ನಾನು ಆ ವಿಡಿಯೋನ ಕೂಡ ಇದೇ ವಿಡಿಯೋದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ನಿಮಗೆಲ್ಲ ಗೊತ್ತೇ ಇದೆ. ಖಂಡಿತ ಹುಡುಗರಿಗೆಲ್ಲ ಹಬ್ಬ ಅಂದರೆ ತುಂಬಾ ಖುಷಿ ಪಡುವಂಥದ್ದು, ತುಂಬ ಮಸ್ತ್ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎತ್ತು ಯಾವ ಥರ ಬಂದು ಜನಗಳ ಮೇಲೆಲ್ಲ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಹುಡುಗರಿಗೆ ಕ್ರೇಜ್ ಅಂದರೆ ನೋಡಿ ಇದೇ ಥರ. ಹುಡುಗಿರಿಗೂ ಇದೆ, ಬಟ್ ಹುಡುಗರಿಗಿಂತ ಸ್ವಲ್ಪ ಕಮ್ಮಿ ಇದೆ ಹುಡುಗಿರಿಗೆ. ಬಟ್ ಹುಡುಗರು ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಇಲ್ಲಿ ನೋಡ್ತೀನಿ ರೀ, ಹುಡುಗಿರು ಕೂಡ ಬಂದಿದ್ದಾರೆ. ಸ್ವಲ್ಪ ಜನ ಅವರೆಲ್ಲ ದೂರ ನಿಂತ್ಕೊಳ್ತಾರೆ. ಬಾಯ್ಸ್ ಎಲ್ಲ ನೋಡಿ ಹಬ್ಬದಲ್ಲಿ ಕುಚ್ಚು ಕೇಳೋವಂಥದ್ದಾಗಿರ್ಬೋದು, ಪ್ರತಿಯೊಂದು ಇದು ಬಾಹುಬಲಿ ಅಂತೇಳಿ ಆ ಎತ್ತಿನ ಹೆಸರು ಬಂದು ಆ ಹಬ್ಬದಲ್ಲಿ ಗೆದ್ಕೊಂಡೆಲ್ಲ ಬಂದ ಮೇಲೆ ಆರತಿ ಮಾಡಿ ಅವ್ರ ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತ ಮತ್ತೊಂದರಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.